ಏನು? ನಾನು ಜಾನ್ವಿ. ಗೊತ್ತಾಯಿತು. ಮತ್ತ್ಯಾಕೆ ಫೋನ್ ಮಾಡಿದೆ? ಎಲ್ಲ ಮಾತಾಡಿದ್ದಾಯ್ತಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೆ ಇನ್ನೇನು ಉಳ್ಕೊಂಡಿಲ್ಲ. ನಮ್ಮದೇ ನಮಗೆ ಸಾಕಷ್ಟಿದೆ. ಪದೇ ಪದೇ ಫೋನ್ ಮಾಡಿ ನಮಗೆ ತೊಂದರೆ ಕೊಡಬೇಡ. ಸಾಕ್ಷಿ, ಇನ್ನೇನು? ನಿನ್ನ ಗಂಡ ಯಾರನ್ನು ನೆಮ್ಮದಿಯಾಗಿರೋಕೆ ಬಿಟ್ಟಿದ್ದಾನೆ? ನನ್ನ ನೆಮ್ಮದಿ ಅಂತೂ ಹಾಳು ಮಾಡಿಬಿಟ್ಟೆ. ಇನ್ನು ನಿನ್ನ ಕಾಟನಾ? ನಾನೇ ನಿಮ್ಮ ಕಾಟ ಕೊಡ್ತಾ ಇಲ್ಲ. ಸುಮ್ಮನೆ ಆರೋಪ ಮಾಡಬೇಡ. ಇದರಲ್ಲಿ ನಿಂದು ತಪ್ಪಿದೆ. ಸುಮ್ಮನೆ ಅನಿರೋದೊಬ್ಬರನ್ನೇ ದೂಷಿಸ್ಬೇಡ. ವೆಲ್, ಆ ಮಾತೆಲ್ಲ ಈಗ ಯಾಕೆ? ಇವೆಲ್ಲ ಇತ್ಯರ್ಥ ಆಗಲಿ ಅಂತಲೇ ನಿನಗೆ ಫೋನ್ ಮಾಡ್ತಾ ಇರೋದು. ಏನು ಇತ್ಯರ್ಥ ಆಗಬೇಕಾಗಿರೋದು? ಮೊನ್ನೆಷ್ಟೇ ಒಪ್ಕೊಂಡು ಹೋಗಿದ್ಯಲ್ಲ ಟೆಸ್ಟಿಗೆ ಬರ್ತೀನಿ ಅಂತ. ಅದಕ್ಕೆ ಪೇರೆಂಟಲ್ ಟೆಸ್ಟಿಗೆ ಬಾ. ಟೆಸ್ಟ್ಗಾ? ಈ ಮಗು ಅನಿರುದ್ಧೋ ಅಲ್ವೋ ಅಂತ ಡಿಸೈಡ್ ಆಗಿಬಿಡ್ಬೇಕು. ಊಹೆಗಳಲ್ಲೇ ಜೀವನ ಮಾಡೋಕ್ಕಾಗಲ್ಲ ನೋಡು. ಅದಕ್ಕೆ ಕ್ಲಿಯರ್ ಆಗಲಿ ಬಿಡು. ನಾವು ಆರೋಪ ಹೊರಿಸ್ಕೊಂಡಿದ್ದು ಸಾಕು, ನೀ ಆರೋಪ ಮಾಡಿದ್ದು ಸಾಕು. ಯಾಕೆ ಭಯನಾ ಬರೋದಕ್ಕೆ? ಭಯ ಯಾಕೆ? ಸತ್ಯನೇ ಎದುರಿಸೋದಕ್ಕೆ ನನಗೆ ಯಾವ ಭಯನೂ ಇಲ್ಲ. ಮೊದಲು ನಿನ್ನ ಗಂಡ ಬರ್ತಾನ ತಿಳ್ಕೊ. ಅವ್ರು ಬರೋದಕ್ಕೆ ರೆಡಿಯಾಗಿದ್ದಾರೆ. ಓಹೋ, ಪರವಾಗಿಲ್ವೇ? ಅಷ್ಟೊಂದು ಧೈರ್ಯ ಮಾಡಿಬಿಟ್ಟಿದ್ದಾರೆ. ಸಾಕ್ಷಿ, ವ್ಯಂಗ್ಯ ಸಾಕು. ತಪ್ಪು ಮಾಡಿದವ್ರ ಬಂಡವಾಳ ಬಯಲಾಗುತ್ತೆ. ನಾಡಿದ್ದೆ ಟೆಸ್ಟು. ಆದರೆ ಮಗು ಹೊಟ್ಟೆಲೇ ಇರುವಾಗ ಅದು ಹೇಗೆ ಸಾಧ್ಯ? ನಾನು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದ್ದೀನಿ. ಆ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಡೆಲಿವರಿ ಆಗೋ ತನಕ ನನಗೆ ಕಾಯೋದಕ್ಕಾಗೋದಿಲ್ಲ. ಶೋರ್, ನಾನು ರೆಡಿ. ಯಾವ ಆಸ್ಪತ್ರೆಗೆ ಹೊರಟು ಬರಬೇಕು? ಸರಿ, ಹಾಗಾದರೆ ಅಡ್ರೆಸ್ಸನ್ನು ಮೆಸೇಜ್ ಮಾಡ್ತೀನಿ. ತಪ್ಪಿಸ್ಬೇಡ, ಖಂಡಿತ ಬರಬೇಕು. ಇದು ತುಂಬ ನಿರ್ಣಾಯಕವಾದ ಸಂದರ್ಭ. ನೀವು ತಪ್ಪಿಸ್ಕೋಬೇಡಿ ಅಷ್ಟೇ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಲಿ ಜನ, ಹೊರಗಡೆ ನಡೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇದು ಸ್ವಲ್ಪ ದಿನ ಇದ್ರ ಹೆಲ್ಪ್ ಇಲ್ಲದೆ ನಡಿಬೋದು ಅಂತ ಅನ್ನಿಸ್ತಾ ಇದೆ. ಗುಡ್. ಮನುಷ್ಯಂಗೆ ಆತ್ಮವಿಶ್ವಾಸ ತುಂಬ ಇಂಪಾರ್ಟೆಂಟ್. ನಿಮ್ಮ ಆತ್ಮವಿಶ್ವಾಸ ಇಮ್ಮಡಿ ಮಾಡೋ ಜವಾಬ್ದಾರಿ ನಂದು. ರೆಡಿಯಾಗಿ. ಏನು ಹೇಳ್ತಾ ಇದೀಯಾ? ಸಾಕ್ಷಿಗೆ ಬುದ್ಧಿ ಕಲಿಸೋದು ಬೇಡವಾ? ಅವಳಿಗೆ ಸರಿಯಾಗಿ ಮರ್ಯಾದೆ ಮಾಡೋಣ ಅಂತ. ನೀವು ರೆಡಿಯಾಗಿ. ಗೊತ್ತಾಗ್ತಿಲ್ಲ ಜನ. ನಿಮ್ಮ ಮೇಲೆ ಪುಟಗಟ್ಟಲೆ ಆರೋಪ ಮಾಡ್ತಾಳೆ. ಅವಳನ್ನ ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಅವಳು ಬಾಯಿ ಮುಚ್ಚಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಜನ, ಎಲ್ಲಿ ಬಿಲ್ದೇ ಇರೋ ನಾಲ್ಗೆ ಮಾತಾಡಲಿ ಬಿಡು. ನಾನು ನೀನು ಚೆನ್ನಾಗಿರೋದಷ್ಟೇ ಮುಖ್ಯ. ಹೇಗೆ ಬಿಟ್ಬಿಡೋಕ್ಕಾಗತ್ತೆ ನೀ? ಅವಳು ಮಾಡಿರೋ ಆರೋಪ ಏನು ಕಮ್ಮಿದ? ನಾಡಿದ್ದು ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟ್ಲಿಗ? DNA ಟೆಸ್ಟ್ಗೆ. ಜನ, DNA ಟೆಸ್ಟಾ? ಹೌದು. ನಾನು ಅದಿತಿ ಹತ್ರ ಮಾತಾಡಿದ್ದೀನಿ. ಅವಳು ಟೆಸ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತಂತೆ. ಆಗಲಿ ಬಿಡಿ. ನಮಗೆ ದುಡ್ಡಿಗಿಂತ ಮರ್ಯಾದೆ ಇಂಪಾರ್ಟೆಂಟ್ ಅಲ್ವಾ? ಅದು ಸರಿ ಜಾನು, ಆದರೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸಾಕ್ಷಿ ಬರ್ತಾಳೋ ಇಲ್ವೋ ಅಂತನಾ? ಈಗಷ್ಟೇ ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಅವಳಿಗೂ ಬರಕ್ಕೆ ಹೇಳಿದ್ದೀನಿ. ಹೌದಾ? ಇಷ್ಟಾದರೂ ಅವಳು ದಿಮಾಕ್ ಬಿಟ್ಟಿಲ್ಲ ಗೊತ್ತಾ? ಏನೋ ನೀವೇ ತಪ್ಪಿತಸ್ಥರು ಅನ್ನೋ ಥರ ಮಾತಾಡಿದ್ಲು. ನನಗೇನು ಭಯ, ನಾನು ಬರ್ತೀನಿ ಅಂತಾಳೆ. ನಾಡಿದ್ದು ಟೆಸ್ಟು ಯಾವುದೇ ಕಾರಣಕ್ಕೂ ಮಿಸ್ ಆಗೋದು ಬೇಡ ಅನಿ. ಈ ಊಹಾಪೋಹಗಳೆಲ್ಲ ಇಲ್ಲೇ ನಿಂತು ಹೋಗ್ಬಿಡ್ಬೇಕು. ಒಂದ್ಸಲ ಟೆಸ್ಟ್ ಆದರೆ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತಂತೆ. ಅದನ್ನು ತೊಗೊಂಡೋಗಿ ಸಾಕ್ಷಿ ಮುಖದ ಮೇಲೆ ಬಿಸಾಕೋಣ. ಏನಂತೀರಾ? ಅಲ್ಲ ಜಾನು, ಸುಮ್ಮನೆ ಇದೆಲ್ಲ ಯಾಕೆ ರಗಳೆ? ರಗಳೆ ಅಲ್ಲ, ಇದನ್ನ ಹೀಗೆ ಬಿಟ್ಟರೆ ನಮಗೆ ಮುಂದೆ ರಗಳೆ ಆಗೋದು. ನಾಳೆ ಆಗೋದು ಇವತ್ತೇ ಆಗಲಿ.
ಮಾಡ್ತಾರಲ್ಲ ಅವ್ರನ್ನ ಹಾಗೆ ಬಿಟ್ಬಿಡ್ಬಾರ್ದು. ಸರಿ, ಆದರೆ ನಾಡಿದ್ದು 10 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ನೀವು ರೆಡಿ ಇದ್ದೀರಾ ತಾನೆ? ನನಗೇನು ಹಿಂಜರಿಕೆ ಇಲ್ಲ ಜಾನು, ಐ ಆಮ್ ರೆಡಿ. ಆದರೆ ಸುಮ್ಮನೆ ನಾನು ಆಸ್ಪತ್ರೆಗೆ ಹೋಗೋದು, ಇದೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋದು, ಇದೆಲ್ಲ ಇರಿಟೇಟಿಂಗ್ ಅನ್ಸಲ್ವ ನಿನಗೆ? ಅವಳೇನೋ ಆರೋಪ ಮಾಡಿದಾಳೆ, ಮಾಡ್ಕೊಂಡು ಸಾಯಲಿ ಬಿಡು, ನಾನು ಅವಳನ್ನು ಫೇಸ್ ಮಾಡ್ತೀನಿ. ಅವಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ. ಇದು 4 ಗೋಡೆಗಳ ಮಧ್ಯೆ ನಡೆದೋಗೋದಲ್ವಾ ನೀ? ಮತ್ತೇನು ತೊಂದರೆ ನಿಮಗೆ? ನೀವೇ ಯೋಚನೆ ಮಾಡಿ. ಈ ವಿಷಯ ಏನಾದರೂ ಹೊರಗೆ ಬಂದರೆ ತೊಂದರೆ ಆಗೋದು ನಿಮಗೆ. ಜನ ನಿಮ್ಮನ್ನ ಅನುಮಾನದಿಂದ ನೋಡ್ತಾರೆ. ಅಲ್ಲ, ಅದು ಜಾನು, ನಿಮ್ಗೆ ಇನ್ನೇನಾದರೂ ಹಿಂಜರಿಕೆ ಇದೆಯಾ? ನನಗೇನು ಹಿಂಜರಿಕೆ? ನಾನು ಬರ್ತೀನಿ. ಅಲ್ಲ, ಇದೆಲ್ಲ ಬೇಕಿರಲಿಲ್ಲ, ಆದರೂ ನಿನ್ನ ಸಮಾಧಾನಕ್ಕೆ ಬರಬೇಕು. ಬರ್ತೀನಿ. ಥ್ಯಾಂಕ್ಸ್. ಹೇಳುವನಿ. ಅಮ್ಮ, ಎಲ್ಲ ಮಾಹಿತಿಯ ನೀನು? ಅಮ್ಮ, ನಾನು ಸಾಯ್ತಾ ಇದ್ದೀನಿ. ನಿನ್ನ ಸೊಸೆ ದೊಡ್ಡ ಬಾಂಬ್ ಸಿಡಿಸಿದಾಳೆ, ಬೇಗ ಬಾಮ್ಮ. ನಿನ್ನ ಕೆಲಸ ಹಾಳು ಬಿದ್ದೋಗ್ಲಿ, ಬೇಗ ಬಾಮ್ಮ, ನಾನು ಕಾಯ್ತಾ ಇದ್ದೀನಿ. ಒಂದು ನಿಮಿಷ ಇರು, ಬಂದೆ. ಅನಿ, ಏನಾಯ್ತು? ಅಮ್ಮ, ನನ್ನ ತಲೆ ಸಿಡಿದು ಚೂರಾಗ್ತಾ ಇದೆ. ನಾಡಿದ್ದು ನನ್ನ ಮಾನ ಮರ್ಯಾದೆ ಹರಾಜಾಗೋಗುತ್ತೆ. ಈಗ ನೀನು ನನ್ನನ್ನು ಕಾಪಾಡಲೇಬೇಕು. ಯಾಕೋ, ಏನಾಯ್ತು? ಅಮ್ಮ, ಸಾಕ್ಷಿ ವಿಚಾರದಲ್ಲಿ ಜನ ಸೀರಿಯಸ್ ಆಗಿದ್ದಾಳಮ್ಮ. ಅತಿಥಿ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ಲಲ್ಲ, ಈಗ DNA ಟೆಸ್ಟ್ಗೆ ಡೇಟ್ ಬೇರೆ ಫಿಕ್ಸ್ ಮಾಡಿದ್ದಾಳೆ. ಅದು ನಾಡಿದ್ದು ಬಂದು DNA ಟೆಸ್ಟ್ ಮಾಡಿಸ್ಕೊಂತ ಕೂತಿದ್ದಾಳೆ. ಹೌದಾ? ಅಲ್ಲಿಗೆ ಮುಗಿದೋಯ್ತಮ್ಮ. DNA ಟೆಸ್ಟ್ ಆದರೆ ಸಾಕ್ಷಿ ಹೊಟ್ಟೆಲಿರೋ ಮಗು ನಂದು ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ. ಏನು ಮಾಡಲಮ್ಮ ನಾನು? ಒಳ್ಳೆ ಪಜಿತಿಗೆ ಸಿಕ್ಕಾಕೊಂಡಲ್ಲ. ಜಾನು ಮಾಡೋ ಅವಾಂತರ ಒಂದೆರಡಲ್ಲ. ಅಮ್ಮ, ಈಗ ನೀನೇ ಏನಾದರೂ ದಾರಿ ತೋರಿಸ್ಬೇಕು ನನಗೆ. ಸರಿ ಬಿಡು, ನಿನ್ನ ಕತೆ ಮುಗಿಯತ್ತೆ. ಅಲ್ಲ ಕಣೋ, ಎಲ್ಲ ವಿಷಯನೂ ಬಯಲಾಗಿ ಹೋದರೆ ನಿನ್ನ ಸಂಸಾರ ಮುರಿದು ಬಿಡುತ್ತೆ. ಈಗ ಬಂದು ದಾರಿ ತೋರಿಸು ಅಂತಂದ್ರೆ ಏನು ಮಾಡಲಿ ನಾನು? ಗೊತ್ತಿಲ್ಲ ಅಮ್ಮ, ಹೇಗಾದರೂ ಈ ಟೆಸ್ಟ್ ತಪ್ಪಬೇಕು ಅಷ್ಟೇ. ನಾನು ಜಾನನಿ ಹತ್ರ ಮಾತಾಡೋಕ್ಕಾಗಲ್ಲ ಕಣೋ. ನಾನು ಮಾತಾಡೋಕ್ಕೆ ಹೋದರೆ ತಪ್ಪು ತಿಳ್ಕೊಳ್ತಾಳೆ. ಮಗನ್ನ ಬಚಾವ್ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಳ್ತಾರೆ ಎಷ್ಟು ಪೆದ್ದಿ ಅಲ್ಲ ಅವಳು. ಅಮ್ಮ, ಹಾಗಲ್ಲಮ್ಮ, ಏನಾದರೂ ಮಾಡಿ ಈ ಟೆಸ್ಟ್ನ ತಪ್ಪಿಸು. ಅಲ್ಲ ಕಣೋ ಅನಿ, ಸಾಕ್ಷಿನೂ ಬರ್ತಾ ಇದ್ದಾಳೆ ಅಲ್ಲಿಗೆ? ಬರ್ತಿದ್ದಾಳೆ. ನನ್ನನ್ನು ಸಿಕ್ಕಾಕ್ಸ್ಬೇಕಲ್ಲ, ಅದಕ್ಕೆ ಹೂ ಅಂದಿದ್ದಾಳೆ. ನನಗೆ ಕುತ್ತಿಗೆಗೆ ಬಂದಿದೆ ಈಗ. ಅಲ್ಲ ಅನಿ, ಎಲ್ಲ ದಾರಿಗಳನ್ನು ನೀನೇ ಮುಚ್ಕೊಂಡು ಈಗ ದಾರಿ ತೋರಿಸು ಅಂತಂದರೆ ನಾನು ಏನೋ ಮಾಡಲಿ? ನೀನು ಕತ್ಲಲ್ಲಿರೋದಲ್ಲದೆ ನನ್ನನ್ನು ಕತ್ಲಲ್ಲಿ ದುಡ್ತಾ ಇದೆಯಾ? ನನಗಂತೂ ದಿಕ್ಕೆ ತೋಚ್ತಾ ಇಲ್ಲ. ಅಮ್ಮ, ನಾನು ಈ ಟೆಸ್ಟ್ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನಾನು ಹೋಗಲಿಲ್ಲ ಅಂದರೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಈ ತಪ್ಪನ್ನು ನಾವು ಸಾಕ್ಷಿ ಮೇಲೆ ಹಾಕಬೇಕು. ಹೇಗೋ? ಸಾಕ್ಷಿ ಈ ಟೆಸ್ಟ್ಗೆ ಬರದೇ ಇರೋ ಥರ ಏನಾದರೂ ಮಾಡಬೇಕು. ಅಲ್ಲ ಕಣೋ, ನಾವು ಅವಳನ್ನು ತಪ್ಸೋಕ್ಕಾಗುತ್ತೇನೋ? ಮೊದಲೇ ಅವಳು ನಿನ್ನ ಮೇಲೆ ಕತ್ತಿ ಮಸಿತಾ ಇದ್ದಾಳೆ ಅಂಥವಳನ್ನ ನಾವು ಬರಬೇಡ ಅಂತಂದರೆ ನಮ್ಮ ಮಾತು ಕೇಳಿಬಿಡ್ತಾಳ ನೀ? ಅಮ್ಮ, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಕ್ಷಿ ಈ ಟೆಸ್ಟಿಗೆ ಬರಬಾರ್ದು. ಅದು ಸರಿ ಕಣೋ, ಏನು ಮಾಡೋದು? ಲಾಕ್ ಮಾಡಬೇಕು ಅವಳನ್ನ. ಅವಳು ಬರದೇ ಇರೋ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಾವೇ ಆದರೂ ನಾವು ಅಂತ ಗೊತ್ತಾಗಬಾರ್ದು. ಸಾಕ್ಷಿ ಹತ್ರ ನಾನು ಮಾತಾಡ್ಲಾ? ಅದು ಈಗಾಗಲೇ ಒಂದು ಸತಿ ಮಾತಾಡಿ ಚೀಮಾರಿ ಹಾಕಿಸ್ಕೊಂಡಿದ್ದೀನಿ.
ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾಳೆ. ಅಂಥವಳ ಹತ್ರ ಹೋಗಿ ಮತ್ತೆ ನಾನು ಮಾತಾಡಬೇಕಾ? ನೋ, ನೆವರ್. ಅಮ್ಮ, ಈ ಥರ ಮಾಡಿದ್ರೆ ಖಂಡಿತ ಲಾಗಾಗ್ತಾಳೆ. ಆದರೆ ನೀನು ಜಾಣತನದಲ್ಲಿ ಮಾತಾಡಬೇಕು. ಏನು ಹೇಳ್ತಿದ್ಯಾ ನೀ? ಅಮ್ಮ, ಅಪ್ರೋಚ್ ಬೇರೆ ಥರ ಇರಬೇಕು. ನೀನು ಮಾತಾಡು. ನೀನು ಮಾತಾಡಿದ್ರೆ ತೂಕ ಜಾಸ್ತಿ. ನಿನ್ನ ಬೆನ್ನ ಹಿಂದೆ ನಾನಿರ್ತೀನಿ. ಹೇಳು ಅನಿ, ಏನು ಅಂತ ಹೇಳು. ಅಮ್ಮ, ನಾನು ಹೊರಗಡೆ ಬರಲ್ಲ, ಇಲ್ಲೇ ಇರ್ತೀನಿ. ನೀನು ಜಾಣತನದಲ್ಲಿ ಮಾತಾಡು. ಆಯಿತು, ಮಾತಾಡ್ತೀನಿ. ಅಮ್ಮ, ಎಲ್ಲ ನಿನ್ನ ಕೈಲಿದೆ. ಹೇಗಾದರೂ ಮಾಡಿ ಈ ಟೆಸ್ಟ್ ತಪ್ಪಿಸು. ಆಯ್ತಪ್ಪ ಮಹಾನುಭಾವ, ನೀನು ಕೊಡೋದು ಒಂದೆರಡು ಕೆಲಸ ಅಲ್ಲ ಅನಿ. ಆಯಿತು ಬಿಡು, ಮಾತಾಡ್ತೀನಿ. ಅಮ್ಮ, ಅಮ್ಮ ಬಂದ ಪ್ರೇಮ. ಹೋಗು ಹೋಗು ಹೋಗಿ ಮಾತಾಡು. ನಮಸ್ತೆ ಮೇಡಮ್. ಹಲೋ ಪ್ರೇಮ್, ಹೇಗಿದ್ದೀರಿ? ಹೀಗೆ ಇದೆ ಮೇಡಮ್. ನೀವು ನನಗೆ ಏನಕ್ಕೆ ಫೋನ್ ಮಾಡಿದ್ರಿ ಅಂತ ಗೊತ್ತಾಗಲಿಲ್ಲ. ಅಲ್ಲ, ನನ್ನ ಹತ್ರ ಮಾತಾಡೋವಂಥದ್ದು ಏನಿದೆ ಅದು ಸಾಕ್ಷಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರಿ. ಹೌದು ಪ್ರೇಮ್. ಸಾರಿ ಮೇಡಮ್, ನನಗೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನಿಮ್ಮ ವಯಸ್ಸಿಗೆ ಬೆಲೆ ಕೊಟ್ಟು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಬಂದಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಂ, ಸಾಕ್ಷಿ ನಿಮ್ಮ ಹತ್ರ ಏನಾದರೂ ಹೇಳಿದಾಳಾ? ಏನು ಹೇಳಬೇಕಿತ್ತು? ಏನಿಲ್ಲ, ಇತ್ತೀಚೆಗಾಗಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸಾಕ್ಷಿ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದು. ಹೌದು, ಆದರೆ ಮುಂಚೆನೂ ನಿಮಗೂ ಇದೆಲ್ಲ ಗೊತ್ತಿತ್ತು. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಆಗಿಬಿಟ್ರಿ. ಈಗೇನು ಬಂದಿತ್ತು? ನಮ್ಮ ಅತ್ತೆ ಮಾವನೇ ಎಲ್ಲ ನಿಮ್ಮ ಹತ್ರ ಮಾತಾಡಿದಾರಲ್ಲ. ಎಲ್ಲ ಬಗೆಹದ್ದಿತ್ತು ಅಂತ ಅಂದ್ಕೊಂಡಿದ್ದೆ ಪ್ರೇಮ್. ಆದರೆ ಇತ್ತೀಚೆಗೆ ಅವಳು ಹೊಟ್ಟೆನಲ್ಲಿ ಇರೋ ಮಗು ಬಗ್ಗೆ ಏನೇನೋ ಕೇಳಿ ಬರ್ತಿದೆಯಲ್ಲ. ಕೇಳಿ ಬರೋದೇನು ಮೇಡಮ್, ಇರೋ ಸತ್ಯ ತಾನೇ. ನಿಮಗೂ ಮುಂಚೆನೇ ಎಲ್ಲ ಗೊತ್ತಿತ್ತಲ್ಲ. ಇಲ್ಲ, ಅವಳು ತೆಗೆಸ್ಕೊಂಡಿದ್ದಾಳೆ ಅಂದ್ಕೊಂಡಿದ್ವಿ. ಆದರೆ ತೆಗೆಸ್ಕೊಂಡಿಲ್ಲ ಅಂತ ಈಗ ಗೊತ್ತಾಯಿತು. ಅದೇ ಇವಾಗ ಕುತ್ತಿಗೆಗೆ ಬಂದಿರೋದು. ಪ್ರೇಮ್, ಎಲ್ಲ ವಿಷಯನೂ ಗೊತ್ತಿದ್ದೆ ನೀವು ಮದುವೆ ಮಾಡ್ಕೊಂಡ್ರಂತೆ? ಹೌದು. ಅಲ್ಲ, ಆ ಮಗು ನಿಮ್ದಲ್ವಾ? ನಂದೇ ಮೇಡಮ್. ಆ ಮಗು ಅವ್ರ ಹೊಟ್ಟೆಲಿದ್ಮೇಲೆ ಆ ಮಗು ನಂದೇ ತಾನೆ. ಕಾರಣ ನಾನು ಆಗಿಲ್ಲದೆ ಇರ್ಬೋದು, ಆದರೆ ಆ ಮಗು ಜೊತೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ನ ನಾನು ಬೆಳೆಸ್ಕೊಂಡೆ. ಆ ಮಗುಗೆ ಕಾರಣ ನಿಮ್ಮ ಮಗ ಆಗಿದ್ರು ಕೂಡ. ಏನು ಮಾತಾಡ್ತಾ ಇದ್ದೀರಿ ಪ್ರೇಮ್? ಮೇಡಮ್, ಈಗ ಅದೆಲ್ಲ ಬೇಕಿಲ್ಲ. ಬಂದ ವಿಷಯ ಹೇಳಿ, ನಾ ಹೊರಡ್ತೀನಿ. ಇದೆಲ್ಲ ಏನು ರಾಡಿ ಹೇಳಿ ಪ್ರೇಮ್? ನೀವು ನೋಡಿದ್ರೆ ಮಗು ಜೊತೆನಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳ್ತಿದ್ದೀರಿ. ಆ ಕಡೆ ಸಾಕ್ಷಿ ಅದು ಅನಿರುದ್ಧಂದೇ ಮಗು ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದಾಳೆ. DNA ಟೆಸ್ಟ್ ಮಾಡ್ಸಕ್ಕೆ ಹೊರಟಿದ್ದಾರೆ. ಯಾರು ಹೇಳಿದ್ರು? ಅವಳೇ. ಈ ವಿಚಾರದಲ್ಲಿ ನನ್ನ ಸೊಸೆಗೂ ಸಾಕ್ಷಿಗೂ ತುಂಬ ಜಗಳ ಆಯಿತು. ಅದಕ್ಕೆ DNA ಟೆಸ್ಟಿಗೆ ಬರೋಕ್ಕೆ ಒಪ್ಕೊಂಡಿದ್ದಾಳೆ. ಏನು ಚೆನ್ನಾಗಿರುತ್ತೆ ಹೇಳಿದೆಲ್ಲ.
ಸಾಕ್ಷಿ ಹೇಳಿದ್ಲಾ? ಹೇಳೋದೇನಪ್ಪ ಬಂತು, ಟೆಸ್ಟ್ಗೆ ಟೈಮ್ ಫಿಕ್ಸ್ ಆಗಿದೆ. ಸಾಕ್ಷಿನೂ ಬರಕ್ಕೆ ಒಪ್ಕೊಂಡಿದ್ದಾಳೆ. ನನ್ನ ಮಗಂಗೂ ಬರೋಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ. ಹೌದಾ? ಟೆಸ್ಟ್ ಮಾಡಿಸಿದ್ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಆದರೆ ಹೋಗೋ ಮರ್ಯಾದೆ ಯಾರ್ದು ಹೇಳಿ? ಜನಗಳು ಮೊದಲೇ ಕಾಯ್ತಿರ್ತಾರೆ. ನೀವು ನೋಡಿದ್ರೆ ಸಾಕ್ಷಿ ಹೊಟ್ಟೆಲಿರೋ ಮಗು ನಿಮ್ದು ಅಂತ ನಂಬಿದ್ದೀರಿ. ಆದರೆ DNA ಟೆಸ್ಟ್ ಆದಮೇಲೆ ಮಗು ನಿಮ್ದಲ್ಲ ಅಂತ ಪ್ರೂವ್ ಆಗುತ್ತೆ. ಆಗ ಹೋಗೋ ಮರ್ಯಾದೆ ನಿಮ್ದೇ ತಾನೇ? ಅಫ್ಕೋರ್ಸ್ ಇದರಿಂದ ಅನಿರುದ್ಧಂಗೆ ಸೋಲಾಗ್ಬೋದು. ಆದರೆ ನಿಮ್ಮ ನಂಬಿಕೆಗೆ ಬೀಳೋ ಪೆಟ್ಟು, ಸಮಾಜದಲ್ಲಿ ನಿಮಗೆ ಸಿಗೋ ಅನಾದರ, ಇದಕ್ಕೆಲ್ಲ ಏನು ಹೇಳ್ತೀರಾ ಪ್ರೇಮ್? ಅವಮಾನ ಅನ್ಸಲ್ವಾ? ಟೆಸ್ಟ್ ನಡೆದ್ಮೇಲೆ ಮಗು ನಿಮ್ದಲ್ಲ ಅಂತ ಪ್ರೂವ್ ಆದರೆ ಹೋಗೋ ಮರ್ಯಾದೆ ನಿಮ್ದೇ ತಾನೆ? ಹಾಗೋ ನೀವು ಸಾಕ್ಷಿನ ಮದುವೆ ಮಾಡಿಕೊಂಡು ಚೆನ್ನಾಗಿದ್ದೀರಾ. ಈಗ ಈ ಟೆಸ್ಟು ಇದೆಲ್ಲ ಬೇಕಾ? ಪ್ರೇಮ್, ನೀವು ನನ್ನ ಮಗ ಇದ್ದ ಹಾಗೆ. ಯೋಚನೆ ಮಾಡಿ, ಇಂಥ ಅತಿರೇಕಗಳು ಆಗೋದು ಬೇಡ. ಅಫ್ಕೋರ್ಸ್ ಇದನ್ನೆಲ್ಲ ಕೆತ್ಕಿರೋದು ನನ್ನ ಸೊಸೆನೇ. ಆದರೆ ಇದಕ್ಕೆ ಸಾಕ್ಷಿ ಬಲಿ ಆಗೋದು ಬೇಡ. ನನ್ನ ಸೊಸೆ ನನ್ನ ಮಾತನ್ನ ಕೇಳ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನ ಕರೆಸಿ ಮಾತಾಡ್ತಾ ಇರೋದು. ಆದಿ, ಅತ್ತೆ ಅಲ್ವಾ? ಅವ್ರ ಜೊತೆ ಇನ್ಯಾರೋ ಇದ್ದಾರೆ? ಪ್ರೇಮ್ ಅಂತ ನನಗೆ ಗೊತ್ತು. ಹೌದಾ? ಆದಿ, ಅನಿ ಕಾರ್ ಒಳಗಡೆ ಕೂತ್ಕೊಂಡಿದ್ದಾರೆ. ಹೋಗಿ ಮಾತಾಡ್ಸೋಣ? ಬೇಡ, ಅಲ್ಲೇನೋ ನಡೀತಿದೆ. ಸುಮ್ಮನೆ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಹೇಗೋ ಮನೆಗೆ ಬರ್ತಾರಲ್ಲ, ಮಾತಾಡೋಣ ಬಿಡಿ.